ಅವತ್ತಾತ ನೀನು ತುಳಸಿ ನಾ ದಾಸ, ತುಳಸಿ ದಾಸ ಆದ ಜಗತ್ತಿನ ಅಮೂಲ್ಯವಂತ ಕಾಣಿಕೆಯನ್ನು ಕೊಡ್ತಾನೆ ತುಳಸಿ ರಾಮ. ಅದಕ್ಕೆ ಒಬ್ರಿಗೊಬ್ರು ಕಲಿಬೇಕು, ಒಳ್ಳೆಯದನ್ನು ಕಲಿಬೇಕು. ಇದು ಮೊದಲನೇ ಸೂತ್ರ. ಎರಡನೇ ಸೂತ್ರ, ನಿಮ್ಮ ಸಂಸಾರಕ್ಕೆ ಹಕ್ಕಿರ್ಬೇಕಂತಂದ್ರೆ ದಿನಕ್ಕೊಮ್ಮೆ ಆದರೂ ಕೂಡ ಕೂಡಿ ಊಟ ಮಾಡಬೇಕು. ಗಂಡ, ಹೆಂಡತಿ, ಮಕ್ಕಳ, ಅತ್ತಿ, ಈಗ ಹಂಗಾಗ್ತಾ ಇಲ್ಲ. ಗಂಡು ಊಟ ಬೇರೆ, ಹೆಂಡತಿ ಊಟ ಬೇರೆ, ಮಾವಂದೇ ಬೇರೆ, ಮಗಂದೇ ಬೇರೆ. ಆಯಿತು, ದಿವಸದ ಬೆಳಗ್ಗೆ ಬೇರೆ ಇರಲಿ, ಮಧ್ಯಾಹ್ನ ಬೇರೆ ಇರಲಿ, ರಾತ್ರಿ ಹೊತ್ತು ಒಂದು ಹೊತ್ತಾದ್ರೂ ಕೂಡ ಎಲ್ಲರೂ ಕೂಡಿ ಊಟ ಮಾಡಬೇಕು. ಅಂದರೆ ಪ್ರೇಮ ಹೆಚ್ಚಾಗ್ತದೆ. ಕೂಡಿ ಊಟ ಮಾಡಬೇಕು ಒಂದು ಹೊತ್ತಾದ್ರೂ ಕೂಡ ದಿವಸಕ್ಕೆ. ಇನ್ನು ಯಾರು ಒಳ್ಳೆಯದನ್ನ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಒಂದು 4 ಮೆಚ್ಚುಗೆ ಮಾತನಾಡಬೇಕು. ಇವ್ರು ಮನ್ಯಾಗ ಸ್ವಚ್ಛ ಕೆಲಸ ಮಾಡಿ, ಸ್ವಚ್ಛ ಎಲ್ಲ ಸ್ವಚ್ಛ ಇಟ್ಟಾರ, ಚಂದ ಅಡುಗೆ ಮಾಡ್ಯಾರ, ನೀವು 4 ಮಾತು ಹೇಳ್ಬೇಕು. ಏನಂತ, ಇವತ್ತು ಮನೆ ಭಾಳ ಜಳ ಆಯ್ತು ನೋಡ್ರಿ, ಭಾಳ ಸ್ವಚ್ಛ ಆಗೈತಂದ್ರೆ ಮತ್ತೆ 4 ಸ್ವಚ್ಛ ಇರ್ತಾರೆ ಅವರು. ನೀವೇ ಅನ್ನೋದಿಲ್ಲ, ಹಂಗೆ ಬಸವಣ್ಣ ಹಂಗೆ ಮಾಡ್ಬಿಡ್ತಾರೆ. ಅವ್ರಾದ್ರೂ ಎಷ್ಟು ಮಾಡಿ ಅರ್ಥ ಇಟ್ಕೊಂಡು ಅಷ್ಟು ಬ್ಯಾಸರ. ಇವ್ರು ಒಳ್ಳೆ ಕೆಲಸ ಮಾಡಿದಾಗ ನೀವು 4 ಮಾತಾಡಬೇಕು, ಇವ್ರು ಒಳ್ಳೆ ಕೆಲಸ ಮಾಡಿದಾಗ ನೀವು 4 ಮೆಚ್ಚುಗೆ ಮಾತನಾಡಬೇಕು. ಪ್ರೇಮ ಹೆಚ್ಚಾಗ್ತದ, ಪ್ರೇಮ ಹೆಚ್ಚಾಗ್ತದ. ಮತ್ತೆ ಕೆಲಸದಾಗ ಸಹಾಯ ಮಾಡಬೇಕು. ಇವ್ರು ಆರಾಮ್ ತಕ್ಕಿದಾಗ ನೀವು ಕೆಲಸ ಮಾಡಬೇಕು, ನೀವು ಆರಾಮ್ ತಕ್ಕಿದಾಗ ನೀವು ಸಹಾಯ ಮಾಡಬೇಕು. ಒಬ್ಬ ಗಂಡ ಬರೀ ಹೆಂಡತಿಗೆ ಉಳ್ಳಾಗಡ್ಡಿ ಅಟ್ಟೆ ಕಟ್ ಮಾಡಿಬಿಟ್ಟಿದ್ದ, ಮತ್ತೆ ಏನು ಕೆಲಸ ಮಾಡ್ತೀವಿ? ಒಬ್ಬಂದ ಮನ್ಯಾಗ ಇಟ್ಟಿರೋ ಕೆಲಸ ಬಿಟ್ಟು ಬರೀ ಉಳ್ಳಾಗಡ್ಡಿ ಅಟ್ಟೆ ಕಟ್ ಮಾಡ್ಕೊಡ್ತೀನಿ ನೀನು. ಅವಾಗ ಗಂಡ ಅಂದ, ಯಾಕಂದ್ರೆ ಅವ್ರ ಮಾವ ಮಾತು ಕೊಟ್ಟಿದ್ದೆ, ನಿನ್ನ ಮಗನ ಕಣ್ಣಾಗ ಕಣ್ಣೀರು ತಗೊಂಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ತೀನಿ, ನೀರು ಬರ್ಕೊಂಡು ಉಳ್ಳಾಗಡ್ಡಿ ಮಾಡಬೇಡ, ನಾ ಎಲ್ಲ ಕಟ್ ಮಾಡ್ತೀನಿ, ನೀವು ಉಳಿದ್ರೆ ಕೆಲಸ ಮಾಡಿ. ಮತ್ತು ನೀವು ಹೊರಗೆ ಹೋಗ್ಬೇಕಾದ್ರೆ ಹೇಳಿ ಹೋಗ್ಬೇಕು, ನಾ 9 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಬರ್ತೀನಿ, ಊಟ ಮಲ್ಕೊಂಡು ಬರ್ತೀನಿ. ನೀವು ಹಂಗಿಲ್ಲ, ಹೋದ್ರೆ ಅತ್ತ ಇವ್ರು ಅವು ಅಡುಗೆ ಮಾಡಿ ಹಾಕೋಸ್ಕೊಂಡು ನೋಡ್ರಿ, ಈಗ ಬರ್ತಾನೆ, ನಾಳೆ ಬರ್ತಾನೆ, ಈಗ ಬರ್ತೀನಿ. ನೀವು 11 ಕೇಳಿ, 12 ಕೇಳಿ, ಮತ್ತು ಅಲ್ಲಿಂದ ಪೂರ್ಣ ಗಂಡ ಅಡುಗೆ ಏನು ಮಾಡಿ ಕೇಳಿ 12 ಗಂಟೆಗೆ ರಾತ್ರಿ ಅದಕ್ಕೆ ತಾಪದಿತ್ತು ವಿಷಯ ಫಲ ಮಾಡಿದ್ರೆ ಬಾ ಅಂತಾರೆ. ಅವಾಗ ಗಂಡ ನನ್ನ ಊಟ ಇಟ್ಟು ಊಟ ಮಾಡ್ಕೊಂಡಿರ್ತಾನೆ. ಯಾಕೆ ಭಾರತ ದೇಶದ ಸಂಸ್ಕೃತಿ ಅದ, ಏನದ ಗಂಡನ ಊಟ ಆದಂತೆ ರೀತಿ ಊಟ ಮಾಡ್ತಾರೆ. ಇವ್ರು ನೀವು ಅದಕ್ಕೆ ಖಬರೇದಾಗಿಲ್ಲ, ಹೋದ್ರೆ ಕಟ್ಟಿಗೆ ಪಟ್ಟು ಹೊರಗೆ 11 12 10 ಗಂಡಿಗೆ ಬರ್ತಾನೆ, ನೀವು ಬರ್ತಾನೆ. ಈಗೆಲ್ಲ ಕಡಿಮೆ ಆಗೈತಿ, ಆದರೆ ಇನ್ನೂ ಕೆಲವು ಮನ್ಯಾಗ ಹಂಗದ, ಗಂಡನ ಊಟ ಆದ ನಂತರ ಹೆಂಡತಿ ಮಾಡ್ತಾರೆ. ಯಾಕಂದ್ರೆ ಪತಿ ಪರಮೇಶ್ವರ ಅಂತ ಹೇಳ್ಬಿಡ್ತಾರೆ. ನಾನು ಜಿಲ್ಲೆಯಾಗಿದ್ದಾಗ ಲೇಖರಾಜ್ ಅಂತ ಮನೆ, ಅವ್ರ ಮಣ್ಣಿನ ಊಟ ಕಳಿಸ್ತಿದ್ರು. ಮಧ್ಯಾಹ್ನ ಒಂದು ಸಾಯಂಕಾಲ ಅವ್ರ ಮಗಂದ ಊಟ ಬಿಡಿಸಂತ ಕರೆದಿದ್ದು ಹೋಗಿದ್ದೆ. ಗಂಡಗ 70 ವರ್ಷ, ಹೆಂಡತಿ 65 ವರ್ಷ. ಅಷ್ಟು ವಯಸ್ಸಾದರೂ ಕೂಡ ಗಂಡನ ಊಟ ಆದ ನಂತರ ನಾನು ಹೇಗೆ ಊಟ ಮಾಡ್ತಿದ್ದೆ. ನಂಗೆ ಎಷ್ಟು ಅಭಿಮಾನ ಬಂತಂದ್ರೆ ಇನ್ನೂ ಭಾರತೀಯ ಸಂಸ್ಕೃತಿ ಹಂಗಿರಲ್ಲ. ಅಲ್ಲ, ಗಂಡದ 20 ವರ್ಷ ಆದ್ರೂ ಕೂಡ ಗಂಡನ ಊಟ ಆದ್ರೆ ನೀವು ಮಾಡ್ತಿರಲ್ಲ. ಅವಾಗ ಹೇಳ್ತಂತಾರ, ಹಂಗೇನಿಲ್ರಪ್ಪವ್ರೆ, ಹಿಂದೆ ಕಟ್ಟಾಕಿ ಹಂಗೇನಿಲ್ರಿ, ಇಬ್ಬರು ಬಾಯಾಗ ಒಂದೇ ಹಲಿಸತ್ತದ. ಅವ್ ಗಂಡು ಹಾಕೊಂಡು ಊಟ ಮಾಡ್ಬೇಕು. ಆಮೇಲೆ ತೊಳೆದು ಫ್ರೆಶ್ ಮಾಡಿ ನಾನು ಕೊಡ್ತಾನ, ನಾ ತೊಳೆದು ನಾ ಹಾಕೊಡ್ತೀನಿ, ಆಮೇಲೆ ನಾ ಊಟ ಮಾಡ್ತೀನಿ. ಈ ಕಣ್ಣಿನಾಗ ಈಗ ಹಾಗೆ ಇರ್ತಾರೆ. ಅದ್ರ ಕೆಲವೊಮ್ಮೆ ಒಂದು ಪದ್ಧತಿ ಅದ. ಅದಕ್ಕೆ ಹೋಗ್ಬೇಕಾದ್ರೆ ಹೇಳಿ ಹೋಗ್ಬೇಕು, ಇಷ್ಟು ಗಂಟೆಗೆ ಬರ್ತೀನಿ ಅಂತ ತಿಳ್ಕೊಂಡು ವಿಶ್ವಾಸ ನಂಬಿಕೆ ಇರಬೇಕು. ಇಬ್ಬರು ಸೇರಿ ಅಧ್ಯಾತ್ಮ ಸಾಧನೆ ಮಾಡಬೇಕು. ಯಾವಾಗ ಇಬ್ಬರು ಸೇರಿ ಅಧ್ಯಾತ್ಮ ಸಾಧನೆ ಮಾಡ್ತೀರಾ, ಒಂದು ಹಂತ ಬರ್ತದ, ಒಂದು ವಯಸ್ಸು ಬರ್ತದ, ಅವರಿಗೆ ಗಂಡ ಹೆಂಡತಿ ಉಳಿಯಂಗಿಲ್ಲ. ಅದು ನೀವು ಸಹಯಾತ್ರಿಗಳು ಆಗ್ತೀರಿ. ಇಲ್ಲ ಅಂತಂದ್ರೆ ನೀಲಾಂಬಿಕ ತಾಯಿ ಹೇಳಿದಂಗ ಅವ್ರು ಹೇಳ್ತಾರ, ಮಡದಿ ಎನ್ನಲಾಗದು ಬಸವನಿಗೆ ಎನ್ನನು, ಪುರುಷನೆನ್ನಲಾಗದು ಬಸವಣ್ಣನೇ ಎನಗೆ, ಉಭಯ ಕುಲವ ಹರಿದು ಬಸವಂಗಿ ಶಿಶುವನಾದೆನು, ಬಸವನೆನ್ನ ಶಿಶುವಾದನು, ಪ್ರಮಥರು ಪುರಾತನರ ಸಾಕ್ಷಿಯಾಗಿ ಸಂಗಯ್ಯ ನಿತ್ಯದ ದಿವ್ಯವ ನೀರದೆ ಬಸವನೊಳಗಾನು ಅಡಗಿದೆ. ಇಬ್ಬರು ಕೂಡ ಯಾವಾಗ ಸಾಧನೆ ಮಾಡ್ಕೋತ ಹೋಗ್ತಾರ, ಒಂದು 50 ವರ್ಷಕ್ಕೂ 60 ವರ್ಷಕ್ಕೂ 70 ವರ್ಷಕ್ಕೂ ಗಂಡ ಹೆಂಡತಿ ಬಿಡಂಗಿಲ್ಲ. ಅವಾಗ ಹೆಂಡತಿ ತಾಯಿ ಆಗ್ತಾರ, ಗಂಡ ಮಗ ಆಗ್ತಾನ, ಇಲ್ಲ ಗಂಡ ಅಪ್ಪ ಆಗ್ತಾನ, ಹೆಂಡತಿ ಮಗಳಾಗ್ತಾಳ. ಅಂತ ಸಂದರ್ಭ ಬರ್ತದೆ.
ಹಂಗೆ ಬದುಕಿದ್ರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧಿಯವರು ಲಂಡಕ್ಕೆ ಹೋದಾಗ ಬಾಯಿ ತಪ್ಪು ಏನಂತಾರ, ಅವ್ರು ಕಸ್ತೂರ್ಬಾ ಹೋಗಿದ್ರು, ಗಾಂಧೀಜಿಯವ್ರು ಬಂದಾರ, ಅವ್ರ ಜೊತೆ ಅವ್ರು ಹೆಂಡತಿ ಬಂದಾರ ಅಂತ ತಪ್ಪು ಅಂದಾಗ ಗಾಂಧೀಜಿಯವರು ಭಾಷಣ ಬಂದಾಗ ಹೇಳ್ತಾರ, ಇದೀಗ ಸಭಾ ಸಂಚಾರ ಮಾಡಿ ಹೇಳಿದ್ರು ನನ್ನ ಹೆಂಡತಿ ನನ್ನ ತಾಯಿ ಬಂದಾರ ಅಂತ. ಅವ್ರು ಹೇಳಿದ ಖರೆ ಅದ, ಹಿಂದೊಮ್ಮೆ ಅವ್ರು ನನ್ನ ಹೆಂಡತಿಯಾಗಿದ್ದು ಇವತ್ತು ನನ್ನ ತಾಯಿ ಆಗ್ಯಾಳ ಅಂತ ಗಾಂಧೀಜಿಯವರೇ ಹೇಳ್ತಾರೆ. ನನ್ನ ಹೆಂಡತಿ ನನ್ನ ತಾಯಿ ಆಗ್ಯಾಳ. ಹಂಗೆ ಬದುಕಿದ್ರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತಾಜಿ ಹಂಗೆ ಬದುಕಿದ್ರು. ಯಾರು ಅಧ್ಯಾತ್ಮ ಸಾಧನೆ ಮಾಡ್ಕೊಂಡು ಹೋಗ್ತಾರ ಅವ್ರು ಮುಕ್ತರಾಗ್ತಾರ. ಒಂದು ಹಂತ ಬರ್ತದ, ಆ ಭಾವ ವರ್ಣಾತೀತ ಭಾವ, ಸತಿಪತಿ ಒಳಗೆ ಬೆಳೆಯಂಗಿಲ್ಲ.